ಸಾಲಿಗ್ರಾಮ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ. 65 ಕೋಟಿ ವೆಚ್ಚದಲ್ಲಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಸಿದ್ಧತೆ. ಹೌದು, ಸಾಲಿಗ್ರಾಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂತನವಾಗಿ ಡಯಾಲಿಸಿಸ್ ಕೇಂದ್ರವನ್ನು ಶಾಸಕ ಡಿ ರವಿಶಂಕರ್ ಅವರು ಉದ್ಘಾಟಿಸಿ ಮಾತನಾಡಿದರು. ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರವನ್ನು ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸುವುದು ಅಲ್ಲದೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಆರಂಭ ಮಾಡಲು ಅಗತ್ಯ ಇರುವ 65 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹಕಾರ ನೀಡಿದ್ದಾರೆ. ಕ್ಷೇತ್ರದ ಜನತೆ ನೀಡಿರುವ ಅಧಿಕಾರವನ್ನು ಅವಳಿ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಮತದಾರರ ಸೇವೆ ಮಾಡಲು ನಾನು ಬದ್ಧನಾಗಿರುವೆ. ತಾಲೂಕಿನಲ್ಲಿ ಅಗತ್ಯ ಇರುವ ಮಿನಿ ವಿಧಾನಸೌಧ, ತಾಲೂಕು ಪಂಚಾಯಿತಿ ಕಟ್ಟಡ ನಿರ್ಮಾಣ ಸೇರಿದಂತೆ ವಿವಿಧ ಇಲಾಖೆ ಕಚೇರಿಗಳನ್ನು ಹಂತ ಹಂತವಾಗಿ ಆರಂಭ ಮಾಡಲು ನಾನು ಶಕ್ತಿ ಮೀರಿ ಶ್ರಮಿಸುತ್ತೇನೆ ಎಂದರು. ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ 6 ಎಕರೆ ಜಾಗದ ಅವಶ್ಯಕತೆ ಇದ್ದು ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿ ಅಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ ಎಂದರು. ಸಾಲಿಗ್ರಾಮ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕಿನ ಗಡಿಭಾಗದಲ್ಲಿರುವ ಕಾರಣ ಅಕ್ಕಪಕ್ಕದ ಜಿಲ್ಲೆಯ ಜನರು ಚಿಕಿತ್ಸೆ ಬರುತ್ತಿರುವುದು, ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಅಧಿಕವಾಗುತ್ತಿರುವುದರಿಂದ ವೈದ್ಯರಿಗೆ ಅಧಿಕ ಒತ್ತಡವಾಗುತ್ತಿರುವುದನ್ನು ಕಡಿಮೆ ಮಾಡಲು ತರಬೇತಿ ಪಡೆದ ವೈದ್ಯರನ್ನು ನಿಯೋಜನೆ ಮಾಡಲಾಗಿದೆ ಎಂದರು. ಡಯಾಲಿಸಿಸ್ ಘಟಕದಲ್ಲಿ ಈಗ 2 ಉಪಕರಣಗಳು ರೋಗಿಗಳ ಚಿಕಿತ್ಸೆಗೆ ಬಳಕೆಯಾಗುತ್ತಿದ್ದು, ರೋಗಿಗಳ ಸಂಖ್ಯೆ ಹೆಚ್ಚಾದರೆ ಮತ್ತೆ 2 ಉಪಕರಣಗಳನ್ನು ಮಂಜೂರು ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಸಾರಿ ಡಯಾಲಿಸಿಸ್ ಮಾಡಿಸಲು ಸುಮಾರು 3,000ಕ್ಕೂ ಹೆಚ್ಚು ಹಣ ಖರ್ಚಾಗುತ್ತದೆ. ಇದನ್ನು ತಪ್ಪಿಸಲು ಈ ಘಟಕವನ್ನು ಶುರು ಮಾಡಲಾಗಿದೆ. ಅಗತ್ಯ ಇರುವ ರೋಗಿಗಳು ಚಿಕಿತ್ಸೆ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಟರಾಜ್, ಜಿಲ್ಲಾ ವೈದ್ಯಾಧಿಕಾರಿ ಕುಮಾರಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುವರ್ಣ ವೆಂಕಟೇಶ್, ಉಪಾಧ್ಯಕ್ಷೆ ಶಶಿಕಲಾ, ತಾಲೂಕು ಪಂಚಾಯಿತಿ ಇಒ ರವಿಕುಮಾರ್, ತಹಸೀಲ್ದಾರ್ ನರಗುಂದ, ಸಾಲಿಗ್ರಾಮ ವೈದ್ಯಾಧಿಕಾರಿ ಡಾಕ್ಟರ್ ಅಶೋಕ್, ರಕ್ಷಾ ಕಮಿಟಿಯ ಸದಸ್ಯರಾದ ಲಕ್ಕಿಕುಪ್ಪೆ ಮಂಜೇಗೌಡ, ತಂದ್ರೆ ಅಂಕನಹಳ್ಳಿ ಬಸವರಾಜ್, ಅಶ್ವಿನಿ, ಲಕ್ಷ್ಮೀಪುರ ಸಣ್ಣಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಕುಮಾರ್, ನಗರಾಧ್ಯಕ್ಷ ಪ್ರಭಾಕರ್, ಗ್ರಾಮ ಪಂಚಾಯತಿ ಸದಸ್ಯ ಹೇಮಂತ್ ಕುಮಾರ್, ಪರೀಕ್ಷಿತ್, ಸಂತೋಷ್, ವಾಸಿಂ ಪಾಷಾ, ಸೌಕತ್, ಅರುಣ್ರಾಜ್, ತಂದ್ರೆ ಧರ್ಮ, ಬಲರಾಮ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. RJ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ಪ್ರಮುಖವಾಗಿ ಸಕ್ಕರೆ ಕಾಯಿಲೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ದಲೆ ಕಿಡ್ನಿ ಪಾನಕದಂಗ ಆಗ್ಬಿಡುತ್ತೆ. ವೀಕ್ ಆದಾಗ ಕಿಡ್ನಿ ತನ್ನ ಕ್ಷಮತೆ ಕಳ್ಕೊಳ್ಳೋದ್ರಿಂದಾಗಿ ಕಿಡ್ನಿ ಫೇಲಿಗೆ ಹೋಗ್ತಾರೆ, ಕೈಕಲ್ಲಿ ಊದ್ಕೊಳ್ಳುತ್ತೆ, BP ರೈಸ್ ಆಗುತ್ತೆ, ರಕ್ತ ಕಡಿಮೆ ಆಗುತ್ತೆ. ಡಯಾಲಿಸ್ ಮಾಡಿದ್ರೆ 1-2 ವರ್ಷ ಸತ್ತೋಗ್ಬಿಡ್ತಾರೆ ಪೇಷಂಟ್. ನಾವು ಈ ಡಯಾಲಿಸ್ ಮಾಡೋದ್ರಿಂದಾಗಿ ಆ ಪೇಷಂಟ್ ಅನ್ನ 10 ವರ್ಷ ಉಳಿಸ್ಕೋಬಹುದು. ನಾವು 1 ವರ್ಷ ಸಾಯ್ತಕ್ಕಂಥ ಪೇಷಂಟ್ 10 ವರ್ಷ ಉಳಿಸ್ಕೋಬಹುದು. ಕರೆಕ್ಟ್ ಆಗಿ ಡಯಾಲಿಸ್ ಮಾಡಿಸ್ಕೊತಾ ಇದ್ರೆ, ಶುಗರ್ ಕಂಟ್ರೋಲ್ ಮಾಡ್ಕೊತಾ ಇದ್ರೆ. ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸಾಲಿಗ್ರಾಮ ಜನ ಕೇರಳಕ್ಕೆ ಹೋಗ್ಬೇಕಿತ್ತು, ಒಡೆಸ್ಬೇಕು ಹೋಗ್ಬೇಕಿತ್ತು, ಮೈಸೂರಿಗೆ ಹೋಗ್ಬೇಕಿತ್ತು. ಈಗೇನ್ ನಾವು ಕೊಡ್ತಾ ಉಚಿತವಾಗಿ ಡಯಾಲಿಸ್ ಮಾಡ್ತಾ ಇದೀವೋ, ನೀವು ಹೊರಗಡೆ ಮಾಡಿಸ್ಕೊಂಡ್ರೆ 2,500 ರೂಪಾಯಿ ಖರ್ಚಾಗುತ್ತೆ. ಇಲ್ಲಿ ನಾವು ಯಾವುದೇ ₹1 ಇಲ್ದಾಗಿ ನಾವು ಡಯಾಲಿಸ್ ಕೊಡ್ತಾ ಇದೀವಿ. ಫುಲ್ AC ರೂಮ್, ಎವ್ರಿಥಿಂಗ್ ಇದೆ ಅಲ್ಲಿ. ನಮ್ಮ ಸಾಲಿಗ್ರಾಮ ಹಾಸ್ಪಿಟಲ್ ಸ್ವಲ್ಪ ಕೊಡ್ತಾ ಇರ್ಬೋದು. ಡಯಾಲಿಸ್ ಅಲ್ಲಿ AC ರೂಮ್, ಶಾಕ್ ಕೊಡ್ಲಿಕ್ಕೆ, ಎಮರ್ಜೆನ್ಸಿಗೆ ಆಕ್ಸಿಜನ್, ಎವ್ರಿಥಿಂಗ್ ಎಲ್ಲ ಕೂಡ ಇದೆ. ಹಾಗಾಗಿ ಈಗ ಏನು ನಮ್ಮಲ್ಲಿ ಇದಕ್ಕೆ ಸಾಲಿಗ್ರಾಮದಿಂದ KRL ಕೂಡ ಡಯಾಲಿಸ್ ಮಾಡಿಸ್ಕೋತಾರೆ ಪೇಷಂಟ್. ಆದ್ರೆ ಶಿಫ್ಟ್ ಮಾಡ್ಕೊಂಡಿದೀವಿ. ಇನ್ನು 3 ಜನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಪಕ್ಕೂ ಕೂಡ ಹೆಸರು ಕೊಡ್ತಾ ಇದ್ದಾರೆ. ಅಲ್ಟಿಮೇಟ್ ಇದು ಒಡೆಸ್ಬೇಕು ಹೋಗಕ್ಕಾಗೋದಿಲ್ಲ, 4-4 ಕಿಲೋಮೀಟರ್ ನಿಮ್ಮಲ್ಲಿ ಕೊಡಿ ಅಂತ ನಾವು ಹೇಳ್ತಾ ಇದೀವಿ. ಪ್ಲಸ್ ಅವರಿಗೆ ಫಸ್ಟ್ ನಮ್ಮ ಸಾಲಿಗ್ರಾಮ ಜನ ಎಲ್ಲ ಆದ್ಮೇಲೆ ಖಾಲಿ ಇದ್ದು ಕೊಡೋಣ ಅಂತ ಈಗ 4 ಪಾಯಿಂಟ್ ಮಾಡಿದ್ದಾರೆ. 2 ಮಿಷಿನ್ ಬಂದಿದೆ. ಇನ್ನೂ ಜನ ಜಾಸ್ತಿ ಆದ್ರೆ ಇನ್ನೂ 2 ಪಾಯಿಂಟ್ ಕೊಡ್ತಾರೆ, ಇನ್ನೂ ಟೆಕ್ನಿಷಿಯನ್ ಕೊಡ್ತಾರೆ. 3 ತಿಂಗಳ ಒಳಗಡೆ ಅಟ್ಲೀಸ್ಟ್ ಪ್ರತಿ ತಿಂಗಳು 25ರಿಂದ 50 ಡೆಲಿವರೀಸ್ ಅನ್ನ ಕಂಪಲ್ಸರಿ ಆಗಿ ಮಾಡಬೇಕು. ಜೊತೆಗೆ 5ರಿಂದ 10 ಸಿಸೇರಿಯನ್ ಸೆಕ್ಷನ್ ಆ ರೀತಿಯಾಗಿ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಕೆಲವರಿಗೆ ಈ ಇಂಟೀರಿಯರ್ ಪ್ಲೇಸಸ್ ಅಲ್ಲಿ ಯಾವ ರೀತಿ ಮಾಡೋದು ಅನ್ನೋದು ಸ್ವಲ್ಪ ಅವರಲ್ಲೂ ಧೈರ್ಯ ಸಾಲದಿತ್ತು. ಈ ಹಿನ್ನೆಲೆಯಲ್ಲಿ ಅವರಿಗೆ ನಾನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗೆ ಡೆಪ್ಯುಟೇಷನ್ ಕೊಟ್ಟು ತರಬೇತಿಯನ್ನ ಕೊಟ್ಟು ವಾಪಸ್ ಮತ್ತೆ ಅವ್ರು ರಿಪೋರ್ಟ್ ಆಗಿದ್ದಾರೆ. ಮತ್ತೆ ಡಾಕ್ಟರ್ ದರ್ಶನ್ ಅವ್ರು ಏನಿದ್ದಾರೆ ಅವ್ರಿಗೂ ವಾರದಲ್ಲಿ 2 ದಿನ ಇಲ್ಲಿಗೆ ಬರತಕ್ಕಂಥದ್ದು. ಮತ್ತೆ ಈವ್ನಿಂಗ್ ಬೆಳಗ್ಗೆಯಿಂದನೂ ಸುಮಾರು 300ರಿಂದ 400 ಹೊರರೋಗಿಗಳು ಇದ್ರೂ ಸಹ ಸಂಜೆ 5:30ಯಿಂದ 9-9:30 ಆ ಸಂದರ್ಭದಲ್ಲಿ ಸುಮಾರು 75ರಿಂದ 125 ಜನ ಸಾರ್ವಜನಿಕರು ಆಸ್ಪತ್ರೆಗೆ ತಪಾಸಣೆಗೆ ಬರುವ ಹಿನ್ನೆಲೆಯಲ್ಲಿ PHC ಇಂದನೂ ನಾವು ಪ್ರತಿದಿನ ಒಬ್ಬೊಬ್ಬರನ್ನ ಡೆಪ್ಯುಟೇಷನ್ ಹಾಕೊಟ್ಟಿದ್ದೀವಿ. ಈ ಎಲ್ಲ ಏನು ಸಾರ್ವಜನಿಕರು ಹೇಳಿರ್ತಾರೆ ಅದೆಲ್ಲದನ್ನು ಸಹ ನಾವು ಗಣನೆಗೆ ತಗೊಂಡು ಈ ಎಲ್ಲಾ ವಿಷಯಗಳನ್ನು ನನಗೆ ಕಾಲಕಾಲವಾಗಿ MLS ಸಹ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ಮತ್ತೆ ಹಾಗೆ ಮುಂದುವರೆದು ಈ ಮೇಲ್ದರ್ಜೆಗೆ ಏರಿಸುವ ಸಂಬಂಧವಾಗಿ ಸಾರ್ವಜನಿಕ ಆಸ್ಪತ್ರೆಗೆ
ಏನು ಮೇಲ್ದರ್ಜೆಗೆ ಏರಿಸಬೇಕು. ಅದಕ್ಕೆ ಈಗಲ್ಲ ಟೆಂಡರ್ ಪ್ರಕ್ರಿಯೆ ಮತ್ತೆ ಮಂಜೂರಾತಿ ಎಲ್ಲ ಹಂತದಲ್ಲಿದೆ. ಮತ್ತು ಈ ಒಂದು ಅಂಶವನ್ನ ನಿಮ್ಗಳ ARS ಕಮಿಟಿ ಮೆಂಬರ್ಸ್ಗಳು ಸಹ ರೆಗ್ಯುಲರ್ ಆಗಿ ನನಗೆ ಕಾಂಟ್ಯಾಕ್ಟ್ ಅಲ್ಲಿದ್ದು ಇಲ್ಲಿರತಕ್ಕಂತ ನ್ಯೂನ್ಯತೆಗಳು ಬಗ್ಗೆನೂ ಸಹ ಗಮನಕ್ಕೆ ತಂದಿರ್ತಾರೆ. ಈಗೇನು ತಾವುಗಳು ಹೇಳಿರ್ತೀರಿ ನಿಮ್ಮೆಲ್ಲ ಏನು ಅಂಶಗಳನ್ನ ನಾನು ಪರಿಗಣನೆಗೆ ತಗೊಂಡು ಇಲ್ಲಿ ARS ಕಮಿಟಿ ಮತ್ತೆ ವೈದ್ಯರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಇದೆಲ್ಲ ನ್ಯೂನ್ಯತೆಗಳನ್ನ ಸರಿಪಡಿಸ್ತೀವಿ. ಮತ್ತೆ ARS ಕಮಿಟಿ ಮೆಂಬರ್ಸ್ಗಳು ಮತ್ತು ಸಾರ್ವಜನಿಕರು ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ KR ತಾಲೂಕಲ್ಲಿರ್ಬೋದು, ಸಾಲಿಗ್ರಾಮದಲ್ಲಿರ್ಬೋದು, ಎರಡು ಕಡೆಯೂ ಕೂಡ ಡಯಾಲಿಸಿಸ್ ಅನ್ನ ನೂತನವಾಗಿ ಪ್ರಾರಂಭವನ್ನ ಮಾಡಿದ್ವಿ. ಕಳೆದ ಒಂದು 6 ತಿಂಗಳ ಹಿಂದೆ ನಾವು KR ಪ್ರಾರಂಭ ಮಾಡಿದ್ವಿ. ಅದಾದ್ಮೇಲೆ ಒಂದು 2-3 ತಿಂಗಳಲ್ಲೇ ಪ್ರಾರಂಭ ಆಗ್ಬೇಕಾಯ್ತು. ಇಲ್ಲಿ ಕಾರಣಾಂತರದಿಂದ ತಡವಾಗಿದ್ವಿ. ಇವತ್ತು ಏನು ಅಧಿಕೃತವಾಗಿ ಚಾಲನೆ ಆಗಿದೆ. ಆದ್ರೆ ಮೊದಲ ಪೇಷಂಟ್ ಅನ್ನ ಮೊನ್ನೆಯಿಂದನೇ ನಾವು ಇಲ್ಲಿ ಡಯಾಲಿಸಿಸ್ ಅನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ಈ ಭಾಗದ ನಮ್ಮ ಜನರಿಗೆ ಯಾರೆಲ್ಲ ಡಯಾಲಿಸಿಸ್ ಮಾಡುವಂತ ಪೇಷಂಟ್ಗಳಿಗೆ ಅನುಕೂಲತೆಗಳಾಗಬೇಕು ಅಂತ ಹೇಳಿ ನಾನು ನಮ್ಮ ರಾಜ್ಯದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸಾಹೇಬ್ರನ್ನ ಕೇಳ್ಕೊಂಡಂತ ಸಂದರ್ಭದಲ್ಲಿ ಖಂಡಿತ ಆಯ್ತು, ನಿಮ್ಮ 2 ತಾಲೂಕು ಕೂಡ ನಾನು ಕೊಡ್ತೇನೆ ಅಂತಕ್ಕಂಥ ನಿಟ್ಟಲ್ಲಿ ಅವರ ಮನವಿಗೆ ಸ್ಪಂದಿಸಿ ಅದನ್ನ ಅನುಮತಿ ಮಾಡಿಕೊಟ್ರು. ಆ ಕಾರಣದಿಂದಾಗಿ ನನ್ನ ಕ್ಷೇತ್ರದ ಎಲ್ಲ ನನ್ನ ಮತದಾರ ಪ್ರಭುಗಳ ಜೊತೆಗೂಡಿ ಇವತ್ತು ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರಿಗೆ ಇಲ್ಲಿಂದ ಎಲ್ಲ ಸಮಸ್ತ ಜನತೆ ಪರವಾಗಿ ಅವ್ರಿಗೆ ಅತ್ಯಂತ ಗೌರವಪೂರ್ವಕವಾಗಿ ನಾವು ಧನ್ಯವಾದಗಳನ್ನ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ತಾಲೂಕು ಕೇಂದ್ರ ಆದ್ಮೇಲೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಅಕ್ಕಪಕ್ಕದ ತಾಲೂಕಿನ ಹಲವಾರು ಹಳ್ಳಿಗಳಿಂದಲೂ ಕೂಡ ಇವತ್ತು ನಮ್ಮ ಸಾಲಿಗ್ರಾಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬರ್ತಾ ಇರ್ತಕ್ಕಂಥ ಪೇಷಂಟ್ಗಳು ಜಾಸ್ತಿ ಆಗಿದೆ. ಆ ಪೇಷಂಟ್ಗಳು ಜಾಸ್ತಿ ಆದ ಸಂದರ್ಭದಲ್ಲಿ ಇದು ತಾಲೂಕಿನ ಆರೋಗ್ಯ, ತಾಲೂಕಿನ ಆಸ್ಪತ್ರೆ ಆಗಿಲ್ಲ, ಅದು ಮೇಲ್ದರ್ಜೆ ಆಗ್ಬೇಕಂತ ಹೇಳಿ ನಾನು ಒತ್ತಾಯವನ್ನು ಮಾಡಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮೈಸೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಚಿಂತನೆಯನ್ನು ಇಟ್ಕೊಂಡು ಅವರು ಒಂದು ಸಭೆಯನ್ನ ಕರೆದರು. ಸಭೆಯನ್ನ ಎಲ್ಲ ನಮ್ಮ ಅಧಿಕಾರಿಗಳ ಸಮೇತವಾಗಿ, ನಮ್ಮ ಮೈಸೂರಿನ ಜಿಲ್ಲಾ ಅಧಿಕಾರಿಗಳ ಸಮೇತವಾಗಿ ಅವತ್ತು ಎಲ್ಲ ತಾಲೂಕಿನ ಶಾಸಕರು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಸಾಲಿಗ್ರಾಮ ಸಮುದಾಯ ಆರೋಗ್ಯ ಕೇಂದ್ರವನ್ನ ತಾಲೂಕಿನ ಆಸ್ಪತ್ರೆಯನ್ನ ಮಾಡಬೇಕಂತೇಳಿ ಅವತ್ತು ಒತ್ತಾಯವನ್ನು ಮಾಡಿದ್ವಿ. ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯೂ ಕೂಡ ಬೇಕಂತ ಹೇಳಿ ಅವತ್ತು ಒತ್ತಾಯವನ್ನು ಮಾಡಿದ್ವಿ. ಒತ್ತಾಯಕ್ಕೆ ಸ್ಪಂದನೆಯನ್ನು ಕೊಟ್ಟು ಅವತ್ತೇ MMS ಅಲ್ಲಿ ನಡೆಯುವಂತ ಕ್ಯಾಬಿನೆಟ್ ಅಲ್ಲಿ ಇದು ಬರಬೇಕಂತೇಳಿ, ಸಬ್ಜೆಕ್ಟ್ ಬರಬೇಕಂತೇಳಿ ಸೂಚನೆಯನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಾದ್ಮೇಲೆ ಇಲ್ಲಿಗೆ ಎಲ್ಲ ಏನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಏನೆಲ್ಲ ಸ್ಥಳದ ಅವಶ್ಯಕತೆ ಏನಿದೆ, ಒಂದು ತಾಲೂಕಿನ ಆಸ್ಪತ್ರೆಗೆ 4 ಎಕರೆ ಜಾಗ ಬೇಕು ಅಲ್ವಾ ಡಾಕ್ಟ್ರೆ? 4 ಎಕರೆ ಜಾಗ ಒಂದು ಆಸ್ಪತ್ರೆಗೆ, ತಾಲೂಕಿನ ಆಸ್ಪತ್ರೆಗೆ ಜಾಗ ಬೇಕು. ಜೊತೆಗೆ MCH ಆಸ್ಪತ್ರೆಗೆ 2 ಎಕರೆ ಬೇಕು, 2.5 ಎಕರೆ, ಕನಿಷ್ಠ 2 ಎಕರೆ ಯಾರು ಇರಬೇಕು, 2.5 ಎಕರೆ ಜಾಗ ಬೇಕು. ಒಟ್ಟಾರೆಯಾಗಿ 6.5 ಎಕರೆ ನಮ್ಮ ಸಾಲಿಗ್ರಾಮದ ಸಾರ್ವಜನಿಕ ಆಸ್ಪತ್ರೆ ಜೊತೆಗೆ ತಾಲೂಕಿನ ಮಟ್ಟದ ಆಸ್ಪತ್ರೆ ಜೊತೆಗೆ ಸಾಲಿಗ್ರಾಮದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಒಟ್ಟಾರೆಯಾಗಿ 6.5 ಎಕರೆ ಬೇಕು. ಆ ತಂಡ ಬಂದು ಈಗಾಗಲೇ ನಮ್ಮ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿರ್ತಕ್ಕಂಥ ಜಾಗ ಏನಿದೆ, ಈಗೇನು ಆಟೋದ ಮೈದಾನ ಸಾರ್ವಜನಿಕರು ಉಪಯೋಗ ಮಾಡ್ತಾ ಇರ್ತಕ್ಕಂಥದ್ದು, ಅದನ್ನ ಈಗ ನೋಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಇನ್ನೊಂದು ಕಡೆ ನೋಡ್ಕೊಂಡು ಹೋಗಿದ್ದಾರೆ, 2 ಕಡೆ ನೋಡ್ಕೊಂಡು ಹೋಗಿರ್ತಕ್ಕಂಥದ್ದು. ಇವತ್ತು ನಾವು ನಮ್ಮ ಸಾಲಿಗ್ರಾಮದಲ್ಲಿ ಒಂದು ಆಸ್ಪತ್ರೆ ಖಂಡಿತವಾಗ್ಲೂ ಈ ನಮ್ಮ ಬಡ್ಜೆಟ್ ಒಳಗೆ ಆಗುತ್ತೆ, ಆಯ್ತಾ? ಈಗಾಗಲೇ ಅದು ಹೆಚ್ಚು ಕಮ್ಮಿ ಪೂರ್ಣ ಆಗಿದೆ. 65 ಕೋಟಿ ವೆಚ್ಚದಲ್ಲಿ ನಮ್ಮ ಸಾಲಿಗ್ರಾಮದ ತಾಲೂಕಿನ ಆಸ್ಪತ್ರೆ, ಸಾಲಿಗ್ರಾಮದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಎರಡು ಒಗ್ಗೂಡಿಕೆಯಿಂದ 65 ಕೋಟಿ ವೆಚ್ಚದಲ್ಲಿ
ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಆ ಸಾಲಿಗ್ರಾಮ ಆಸ್ಪತ್ರೆ ಆದ್ರೆ ಇಲ್ಲಿಗೆ ಎಲ್ಲ ಸಂಪೂರ್ಣವಾಗಿ ಸಮಸ್ಯೆ ಬಗೆಹರುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿರ್ತಕ್ಕಂಥ ಒಂದು ಸಮುದಾಯದ ಆರೋಗ್ಯ ಕೇಂದ್ರದಲ್ಲಿ 5 ವೈದ್ಯರು ಇರ್ತಾರೆ. ವೈದ್ಯರಂದ್ರೆ ಸ್ಪೆಷಲಿಸ್ಟ್ ವೈದ್ಯರು, ಆಯ್ತಾ. ಡ್ಯೂಟಿ ಡಾಕ್ಟರ್ಸ್ಗಳು ಬರ್ತಾರೆ. ಕೆಲವರು ಯಾರೆಲ್ಲ ಏನು PG ಮಾಡ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಇದಾರೆ ಅವರನ್ನ ಡೆಪ್ಯೂಟ್ ಮಾಡಿರ್ತಕ್ಕಂಥದ್ದು. ನಾನು ಅದನ್ನ ಬಹಳಷ್ಟು ಒತ್ತಾಯವನ್ನು ಮಾಡಿ ಇಲ್ಲಿ ಈಗಾಗಲೇ 4 ಜನರ ಏನು ವೈದ್ಯರನ್ನ ಇಲ್ಲಿಗೆ ಹಾಕಿದ್ದಾರೆ. ನೀವು ಹೇಳಿದ್ರೆ ನಿಜ. ಇವತ್ತು ಆಸ್ಪತ್ರೆಯಲ್ಲಿ ಅದೇ ರೀತಿಲಿ ಈ ಒಂದು ಸಾಲಿಗ್ರಾಮದ ಸುತ್ತಮುತ್ತ ಯಾವ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ, ಆರೋಗ್ಯ ಕೇಂದ್ರದಲ್ಲಿ ಯಾರೆಲ್ಲ ಅಧಿಕ ವೈದ್ಯರಿದ್ದಾರೆ ಅವರನ್ನು ಕೂಡ ಒಂದೊಂದು ದಿನ ಒಬ್ಬೊಬ್ಬರನ್ನ 2 ದಿವಸ ವಾರಕ್ಕೆ 2 ದಿವಸ ಅದನ್ನ ಡೆಪ್ಯೂಟ್ ಮಾಡಿರ್ತಕ್ಕಂಥದ್ದನ್ನು ಕೂಡ ಮಾಡಿದೀವಿ. ಇದರ ಜೊತೆಗೆ ಇಲ್ಲಿಯ ಭಾಗದಲ್ಲಿ ನಮ್ಮ ಮಹಿಳೆಯರು ಹೆಚ್ಚಿನ ರೀತಿಯಾಗಿ ಇಲ್ಲಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಅವರನ್ನ ನೋಡುವಂತ ನಿಟ್ಟಿನಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳಿ, ಗೈನಕಾಲಜಿಸ್ಟ್ ಇಲ್ಲ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಈಗಾಗಲೇ ದರ್ಶನ್ ಅವ್ರನ್ನ, ಜೀವಿತಾ ಮೇಡಮ್ ಅವ್ರನ್ನ ಮತ್ತೆ ಭವಾನಿ ಅವ್ರನ್ನ 3 ಜನ ಕೂಡ ಇಲ್ಲಿಗೆ ವಾರಕ್ಕೆ ಒಂದು 4 ದಿವಸಗಳ ಕಾಲ ಇಲ್ಲಿಗೆ ಹಾಕಿದ್ವಿ. ಅದನ್ನು ಕೂಡ ನಡೀತಾ ಇದೆ. ಈಗಾಗಲೇ ಇಲ್ಲಿಯೂ ಡೆಲಿವರಿ ಎಲ್ಲ ನಡೀತಾ ಇರ್ತಕ್ಕಂಥದ್ದು ನೋಡಿದ್ವಿ ನಾವು. ಅದನ್ನ ಈಗಾಗಲೇ ಇನ್ನು ಬೇರೆ ಡಾಕ್ಟರ್ಸ್ ಯಾರು ಇಲ್ಲಿಂದ ಡೆಪ್ಯೂಟ್ ಆಗಿದ್ರು ಬೇರೆ ಕಡೆಗೆ, ಅವರನ್ನು ಕೂಡ ಡೆಪ್ಯುಟೇಷನ್ ಕ್ಯಾನ್ಸಲ್ ಮಾಡಿ ಈಗಾಗಲೇ 2 ಡಾಕ್ಟರ್ಸ್, ಒಬ್ರು ಆರೋಗ್ಯದ ಸಮಸ್ಯೆಯಿಂದಾಗಿ ಅವರು ಮೈಸೂರಲ್ಲಿ ಇದ್ದಾರೆ, ಯಾರು ಅನಸ್ತೇಶಿಯಾ ಡಾಕ್ಟರ್ ದೇವಿಕಾ. ದಯಮಾಡಿ ನಮ್ಮ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರುಗಳು ತಾವೇನಿದ್ರೆ ತಾವು ಹೆಚ್ಚಿನ ರೀತಿಯ ಜವಾಬ್ದಾರಿ ತೆಗೆದುಕೊಳ್ಬೇಕು. ದಿನಕ್ಕೆ ಒಬ್ಬರಂತೆ ತಾವು ಬಂದು ಆಸ್ಪತ್ರೆಯನ್ನ ಪ್ರತಿದಿನ ಒಬ್ಬೊಬ್ರು ಇರುವಂತ ನಿಟ್ಟಲ್ಲಿ ಆಗ್ಬೇಕು. ನೀವಿದ್ದಾಗ ಸಮಸ್ಯೆ ನಿಮ್ಮ ಕಣ್ಮುಂದೆ ಅರಿವಿರ್ತದೆ. ನಿಮ್ಮ ಮೂಲಕ ಮಾಡೋದಕ್ಕೆ DHO ಡಾಕ್ಟರ್ ನಟರಾಜ್ ಇದ್ದಾರೆ, DHO ಕುಮಾರಸ್ವಾಮಿ ಅವರು ಇದ್ದಾರೆ, ಸಂಬಂಧಪಟ್ಟ ನಮ್ಮ ಆಸ್ಪತ್ರೆಯ ಮುಖ್ಯಾಧಿಕಾರಿಗಳಾಗಿ ಡಾಕ್ಟರ್ ಅಶೋಕ್ ಅವರು ಇದ್ದಾರೆ. ಸಂಪೂರ್ಣ ತಂಡ ಇವತ್ತು ಕೆಲಸವನ್ನು ಮಾಡ್ತಾ ಇದೀವಿ. ಖಂಡಿತ ನಾವು ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲರಿಗೂ ಹೆಸರು ಉಳಿಯುವಂತ ನಿಟ್ಟಲ್ಲಿ ನಾವು ಕೆಲಸವನ್ನ ಮಾಡಿ ತೋರಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. 2 ಡಯಾಲಿಸಿಸ್ ಮೆಷಿನ್ ಅನ್ನ ಮುಂದಕ್ಕೆ ಬರ್ತೇವೆ. ಇವತ್ತು ಒಂದು ದಿವಸಕ್ಕೆ 6 ಪೇಷಂಟ್ ಗಳನ್ನ ಟ್ರೀಟ್ಮೆಂಟ್ ಮಾಡಬಹುದು. ಅದನ್ನ ಮುಂದಿನ ದಿನಗಳಲ್ಲಿ 12 ಪೇಷಂಟ್ ನ ಟ್ರೀಟ್ಮೆಂಟ್ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಇದಕ್ಕೆ ಬೇಕಾದಂತ ರೀತಿಯಲ್ಲಿ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನ ಸಂಬಂಧಪಟ್ಟ ನಮ್ಮ ಆರೋಗ್ಯ ಸಚಿವರ ಹತ್ರ ಕೂಡ ಚರ್ಚೆಯನ್ನು ಮಾಡಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಎಲ್ಲರ ಬಳಿ ಚರ್ಚೆಯನ್ನು ಮಾಡಿ ನಾವು ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿಯಾಗಿ ಅನುದಾನವನ್ನು ತಂದು ಅಭಿವೃದ್ಧಿಯನ್ನು ಪಡಿಸುವ ನಿಟ್ಟಿನಲ್ಲಿ ಮಾಡ್ತೇವೆ.